ನಮಸ್ತೆ. ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನಮ್ಮ ಈ ಒಂದು ಸಸ್ಯ ಸಂಜೀವನಿ ಆಸ್ಪತ್ರೆಯಲ್ಲಿ ಬ್ರಹ್ಮಶ್ರೀ ದೈವರಾತ ಗೋಶಾಲೆ ಇರುವಂಥದ್ದು ನಿಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತೇ ಇದೆ. ಹಾಗಿದ್ರೆ ಈ ಒಂದು ಆಸ್ಪತ್ರೆಗೂ ಗೋಶಾಲೆಗೂ ಏನಿದು ಸಂಬಂಧ? ಆಸ್ಪತ್ರೆಯನ್ನು ಅಷ್ಟೇ ನಡೆಸ್ಕೊಂಡು ಹೋದರೆ ಸಾಕಾಗಲ್ವಾ? ಗೋಶಾಲೆ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಹಲವಾರು ಜನರ ಮನಸ್ಸಲ್ಲಿ ಮೂಡಿರ್ಬೋದು. ನನ್ನ ಹತ್ರನೂ ತುಂಬ ಜನ ಕೇಳಿರ್ತಾರೆ. ಇವತ್ತಿನ ದಿನ ಶಾಸ್ತ್ರೋಕ್ತವಾದ ಕೆಲವೊಂದು ರೆಫರೆನ್ಸ್ಗಳ ಜೊತೆಯಲ್ಲಿ ನಮ್ಮ ಆಯುರ್ವೇದ ಗ್ರಂಥಗಳು ಏನು ಹೇಳುತ್ತೆ, ಯಾಕೆ ಆಯುರ್ವೇದ ಮತ್ತು ಗೋವುಗಳ ಒಂದು ಸಂಬಂಧ ಅತ್ಯಂತ ಅಗತ್ಯವಾದದ್ದು ಅನ್ನುವಂತಹ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮಗೇನಾದರೂ ಈ ವಿಷಯದಲ್ಲಿ ಆಸಕ್ತಿ ಇದ್ದಲ್ಲಿ ಈ ವಿಡಿಯೋ ನಿಮಗಾಗಿ. ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಹಾಲು, ಗೋಶಾಲೆ ಅಂದ ತಕ್ಷಣ ಹೆಚ್ಚಿನವರಿಗೆ ಹಾಲೇ ನೆನಪಾಗೋದು. ಆದರೆ ನಿಜವಾದ ಅರ್ಥದಲ್ಲಿ ಗೋಶಾಲೆ ಇರುವುದು ಗೋವುಗಳ ಸಂರಕ್ಷಣೆ ಹಾಗೂ ಗೋವಿನ ತಳಿಯ ಅಭಿವೃದ್ಧಿಗಾಗಿ ಇರುವಂಥದ್ದು. ದೇಸಿ ಹಸುವಿನ ಎಷ್ಟೊಂದು ತಳಿಗಳು ಇವತ್ತು ಅಳಿವಿನಂಚಿನಲ್ಲಿವೆ ಅಥವಾ ನಾಶವಾಗಿ ಹೋಗಿವೆ. ಇರುವಂತಹ ತಳಿಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಅವುಗಳ ಸಂರಕ್ಷಣೆಯನ್ನು ಮಾಡುವಂಥದ್ದು ಗೋಶಾಲೆಯ ಮುಖ್ಯ ಉದ್ದೇಶ. ಹಾಗೆ ನಮ್ಮ ಈ ಒಂದು ಸಸ್ಯ ಸಂಜೀವಿನಿಯಲ್ಲಿರುವಂತಹ ಬ್ರಹ್ಮಶ್ರೀ ದೈವರಾತ ಗೋಶಾಲೆಯಲ್ಲಿಯೂ ಕೂಡ ನಾವು ದೇಸಿ ಹಸುಗಳ ಗೋಪಾಲನೆಯನ್ನೇ ಮಾಡ್ತಾ ಇರುವಂಥದ್ದು. ಮಲೆನಾಡು ಗಿಡ್ಡ ಹಾಗೂ ಘೀರ್ ತಳಿಯ ಹಸುಗಳನ್ನು ನಾವಿಲ್ಲಿ ಸಂರಕ್ಷಣೆ ಮಾಡಿ ಅವುಗಳ ತಳಿಗಳನ್ನು ಅಭಿವೃದ್ಧಿ ಮಾಡುವಂತಹ ಸಂಶೋಧನೆಗಳನ್ನ ಕೈಗೊಳ್ತಾ ಇದ್ದೇವೆ. ಆದರೂ ಹೆಚ್ಚಿನ ಜನರಲ್ಲಿ ಗೋಶಾಲೆ ಅಂದಾಗ ಡೈರಿ ಫಾರ್ಮ್ಗೆ ಒಂದು ಕಂಪ್ಯಾರಿಸನ್ ಇರೋದ್ರಿಂದ, ಹಾಲಿಗಾಗಿಯೇ ಗೋಶಾಲೆ ಅನ್ನುವಂಥ ಯೋಚನೆ ಇರೋದ್ರಿಂದ ನಾವಿವತ್ತು ಈ ಕೆಲವೊಂದು ಶಾಸ್ತ್ರೋಕ್ತವಾದ ವಿಷಯಗಳನ್ನು ತಿಳಿಯುವ ಪ್ರಯತ್ನದಲ್ಲಿ ಮೊಟ್ಟ ಮೊದಲನೇದಾಗಿ ಹಾಲಿನ ಬಗ್ಗೆ ತಿಳಿಯೋಣ. ಹಾಲು ಅನ್ನುವಂಥದ್ದು ಆಯುರ್ವೇದ ಔಷಧಿಯಲ್ಲಿ ಹಾಗೂ ಅವುಗಳ ಪ್ರಾಕ್ಟೀಸಲ್ಲಿ, ನಮ್ಮ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಹಾಗೂ ಇದರ ಬಗ್ಗೆ ನಮ್ಮ ರೆಫರೆನ್ಸ್ಗಳು ಏನು ಹೇಳುತ್ತೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಹಾಲು ಹಲವಾರು ರೀತಿಯ ಔಷಧಿ ಸಸ್ಯಗಳ ಜೊತೆಯಲ್ಲಿ ಬಳಕೆ ಆಗುತ್ತೆ. ಕೆಲವೊಂದಿಷ್ಟು ಸಸ್ಯಗಳನ್ನ, ಕೆಲವೊಂದಿಷ್ಟು ಔಷಧಿಗಳನ್ನ ಹಾಲಿನ ಜೊತೆಯಲ್ಲಿ ಅನುಪಾನವಾಗಿ, ಇಲ್ಲಿ ಅನುಪಾನ ಅಂತಂದ್ರೇನು, ಜೊತೆಯಲ್ಲಿ ತೆಗೆದುಕೊಳ್ಳುವಂತಹ ಒಂದು ದ್ರವ ಪದಾರ್ಥ. ಅದು ನೀರಾಗಿರ್ಬೋದು, ಕಷಾಯಗಳಾಗಿರ್ಬೋದು, ಹಾಲಾಗಿರ್ಬೋದು, ಜೇನುತುಪ್ಪವಾಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಔಷಧೀಯ ದ್ರವ್ಯವಾಗಿರ್ಬೋದು, ತುಪ್ಪವಾಗಿರ್ಬೋದು. ಹೀಗೆ ವಿವಿಧ ತೆರನಾದಂತಹ ಅನುಪಾನಗಳ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖವಿದೆ. ಹಾಲನ್ನು ಕೂಡ ಒಂದು ವಿಶಿಷ್ಟವಾದಂತಹ ಅನುಪಾನವಾಗಿ ಬಳಸ್ತಾರೆ. ಯಾಕೆ ಗೊತ್ತಾ? ಯಾಕಂದರೆ ಹಾಲಿನ ಜೊತೆಯಲ್ಲಿ ಕೆಲವೊಂದಿಷ್ಟು ಔಷಧಿ ದ್ರವ್ಯಗಳನ್ನು ಸಂಸ್ಕರಿಸಿದಾಗ, ಉದಾಹರಣೆಗೆ ನೀವು ಅರ್ಜುನ ಕ್ಷೀರಪಾಕ ಕೇಳಿರಬಹುದು ಅಥವಾ ಲಶುನ ಕ್ಷೀರಪಾಕ, ಇವುಗಳ ಹೆಸರನ್ನು ಕೇಳಿರಬಹುದು. ಈ ಕೆಲವೊಂದಿಷ್ಟು ಔಷಧೀಯ ಸಸ್ಯಗಳನ್ನು ಅಥವಾ ಹರ್ಬ್ಸನ್ನು ಅಥವಾ ದ್ರವ್ಯವನ್ನು ಹಾಲಿನ ಜೊತೆಯಲ್ಲಿ ಕುದಿಸಿ ನಂತರ ಸೇವನೆ ಮಾಡಲಾಗುತ್ತೆ. ಹಾಲಿನ ಜೊತೆಯಲ್ಲಿ ಕುದಿಸಿದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಹಾಲು ಹಾಗೂ ನೀರು ಇವುಗಳ ಜೊತೆಯಲ್ಲಿ ಔಷಧೀಯ ದ್ರವ್ಯಗಳ ಬಳಕೆಯನ್ನು ಮಾಡಿದಾಗ ಅಲ್ಲಿ ಫ್ಯಾಟ್ ಸೊಲ್ಯೂಬಲ್ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ಗಳು, ಅಷ್ಟೇ ಅಲ್ಲದೆ ವಾಟರ್ ಸೊಲ್ಯೂಬಲ್ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ಗಳು ಎರಡೂ ಕೂಡ ಗಿಡಮೂಲಿಕೆಗಳಿಂದ ಹಾಲಿಗೆ ವರ್ಗಾವಣೆ ಆಗುತ್ತೆ. ನಿಮ್ಮ ಗಮನಕ್ಕೆ ಇರಲಿ, ಔಷಧಿ ದ್ರವ್ಯಗಳಲ್ಲಿ ಹಲವಾರು ರೀತಿಯ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳಿರುತ್ತೆ. ಅಂದರೆ ಪ್ರತಿಯೊಂದು ಔಷಧಿ ದ್ರವ್ಯದಲ್ಲಿ ಅದು ನಮ್ಮ ದೇಹಕ್ಕೆ ಪರಿಣಾಮವನ್ನು ಕೊಡಬೇಕು ಅಂತಂದರೆ, ನಿಮ್ಮ ರೋಗವನ್ನು ಗುಣಪಡಿಸುವ ಕೆಲಸವನ್ನು ಮಾಡಬೇಕಂತಂದರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಮೀಡಿಯಾ ಇರುತ್ತೆ. ಅಂದರೆ ಅದು ಡಿಸಾಲ್ವ್ ಆಗಲಿಕ್ಕೆ ಕೆಲವೊಂದಿಷ್ಟು ದ್ರವ್ಯಗಳು ಹಾಲಿನಲ್ಲಿ ಇರುವಂತಹ ಫ್ಯಾಟ್ ಕಂಟೆಂಟಲ್ಲಿ ಡಿಸಾಲ್ವ್ ಆಗುತ್ತೆ, ಕೆಲವೊಂದು ದ್ರವ್ಯಗಳು ನೀರಿನಲ್ಲಿ ಡಿಸಾಲ್ವ್ ಆಗುತ್ತೆ. ಹೀಗೆ ಆ ದ್ರವ್ಯಗಳಲ್ಲಿ ಫ್ಯಾಟ್ ಅಲ್ಲಿ ಸೊಲ್ಯೂಬಲ್ ಇರುವಂಥದ್ದು ಹಾಗೂ ವಾಟರಲ್ಲಿ ಸೊಲ್ಯೂಬಲ್ ಇರುವಂತಹ ಒಂದು ಕೆಟಗರಿ ಬರುತ್ತೆ. ಈ ಹಾಲಿನಲ್ಲಿ ನಾವು ಇದನ್ನು ಬಳಕೆ ಮಾಡಿದಾಗ ವಿಶೇಷ ಏನಂತಂದರೆ, ಇಲ್ಲಿ ಫ್ಯಾಟ್ ಸೊಲ್ಯೂಬಲ್ ಹಾಗೂ ವಾಟರ್ ಸೊಲ್ಯೂಬಲ್ ಎರಡೂ ರೀತಿಯ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಹಾಲಿನ ಬಳಕೆಯನ್ನು ಮಾಡೋದ್ರಿಂದ ಪಡ್ಕೊಳ್ಳೋಕ್ಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಲಶುನ ಕ್ಷೀರಪಾಕದಂತಹ ವಿಷಯದಲ್ಲಂತೂ ಲಶುನ ಅನ್ನುವಂಥದ್ದು ಅತ್ಯಂತ ತೀಕ್ಷ್ಣವಾದಂತಹ ದ್ರವ್ಯ ಮತ್ತು ಅದರ ಸ್ಮೆಲ್ ಇರ್ಬೋದು, ಟೇಸ್ಟ್, ತೀಕ್ಷ್ಣತೆ, ಅದನ್ನು ಮಂದಗೊಳಿಸಲಿಕ್ಕೆ ಕೂಡ ನಮ್ಮ ಹಾಲಿನ
ಒಂದು ಸಂಸ್ಕರಣೆ ಏನಿದೆ ಅದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಹಾಲಿನ ಜೊತೆಯಲ್ಲಿ ದ್ರವ್ಯಗಳನ್ನು ನಾವು ಕುದಿಸಿದಾಗ, ಸಂಸ್ಕರಣೆಯನ್ನು ಮಾಡಿದಾಗ, ಆ ಹಾಲನ್ನು ನಾವು ಸೇವನೆ ಮಾಡಿದಾಗ ನಮಗೆ ಸೇವನೆಗೆ ಕೂಡ ಈಸಿ ಆಗುತ್ತೆ. ಒಂದು ಕಷಾಯವನ್ನು ಹಾಗೆ ಕುಡಿಯೋದಕ್ಕೂ, ಅದಕ್ಕೆ ಹಾಲನ್ನು ಹಾಕಿ ಕುಡಿಯೋದಕ್ಕೂ, ಅದರ ಟೇಸ್ಟಲ್ಲಿ ಕೂಡ, ಅದರ ಸ್ವಾದದಲ್ಲಿ ಕೂಡ ವ್ಯತ್ಯಾಸ ಇದೆ, ಅದರ ಅಬ್ಸಾರ್ಪ್ಷನಲ್ಲಿ ಕೂಡ ವ್ಯತ್ಯಾಸ ಇದೆ. ಹೆಚ್ಚಿನ ಒಂದು ಅಬ್ಸಾರ್ಪ್ಷನ್ ಆಗುತ್ತೆ. ಹಾಗೆ ಆ ಒಂದು ಸಸ್ಯದ ಗುಣಧರ್ಮಗಳು ಹಾಲಿಗೆ ವರ್ಗಾವಣೆ ಆಗೋದ್ರಿಂದ ನಮ್ಮ ಹಾಲಿನ ಒಂದು ಬೆನಿಫಿಟ್ ಇನ್ನಷ್ಟು, ಹಾಲೇ ಎಷ್ಟೊಂದು ತನ್ನದೇ ಆದಂತಹ ಬೆನಿಫಿಟ್ಸನ್ನು ಹೊಂದಿದೆ. ಅದರ ಜೊತೆಯಲ್ಲಿ ಔಷಧೀಯ ಸಸ್ಯಗಳಿಂದ ಸಂಸ್ಕರಿತವಾದಂತಹ ಹಾಲು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇನ್ನಷ್ಟು ಹೆಚ್ಚಿನ ಸಹಾಯವನ್ನು ಮಾಡುತ್ತೆ. ಹೀಗೆ ಹಾಲು ಅನ್ನುವಂಥದ್ದು ನಮ್ಮ ಆಯುರ್ವೇದ ಸಂಹಿತೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದಿಷ್ಟು ವಿಷಯಗಳಲ್ಲಿ ಏನಾಗುತ್ತೆ, ಹಾಲನ್ನು ನಾವು ಕೆಲವೊಂದಿಷ್ಟು ತೈಲಗಳಲ್ಲಿ ಬಳಸ್ತೇವೆ. ನಮ್ಮ ರೆಫರೆನ್ಸ್ಗಳು, ನಮ್ಮ ಸಂಹಿತೆಗಳೇ ಹೇಳೋ ಹಾಗೆ ಹಾಲನ್ನು ಕೆಲವೊಂದಿಷ್ಟು ತೈಲದಲ್ಲಿ, ಅಂದರೆ ಕೆಲವೊಂದಿಷ್ಟು, ಈಗ ಕ್ಷೀರಬಲ ತೈಲ ಹೆಚ್ಚಿನವರು ಕೇಳಿದ್ದಾರೆ. ಹೆಸರೇ ಇರುವಂತೆ ಕ್ಷೀರವಿದೆ, ಬಲವಿದೆ, ತೈಲವಿದೆ. ತೈಲದಲ್ಲಿ ಸಂಸ್ಕರಿತವಾದಂತಹ ಈ ಹಾಲು ಹಾಗೂ ಉಳಿದ ಔಷಧೀಯ ದ್ರವ್ಯಗಳು, ಇದು ಅತ್ಯಂತ ಅದ್ಭುತವಾದಂತಹ ಮ್ಯಾಜಿಕಲ್ ಔಷಧಿಗಳಲ್ಲಿ ಕೆಲವು ಅಂತ ಹೇಳ್ಬೋದು. ಬಿಕಾಸ್ ಈ ರೀತಿಯಾಗಿ ತೈಲವನ್ನು ಹಾಲಿನ ಜೊತೆಯಲ್ಲಿ ಸಂಸ್ಕರಣೆ ಮಾಡಿದಾಗ ನಮ್ಮ ನರಮಂಡಲಗಳ ಶಕ್ತಿಯನ್ನು ಹೆಚ್ಚಿಸುವಲ್ಲಿ, ನಮ್ಮ ದೇಹಕ್ಕೆ ಜೀವನೀಯ ಅಂಶವಾಗಿ ನಮಗೆ ಇನ್ನಷ್ಟು ಶಕ್ತಿಯನ್ನು ನೀಡುವಲ್ಲಿ, ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ, ನಮ್ಮ ಮೇಧಾಶಕ್ತಿಯನ್ನು, ನರಗಳ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಎಲ್ಲ ಬೇರೆ ಬೇರೆ ರೀತಿಯ ದ್ರವ್ಯಗಳಿರುತ್ತೆ, ಅದರ ಜೊತೆಯಲ್ಲಿ ಇದು ಹಾಲನ್ನು ಹೊಂದಿರುತ್ತೆ. ಹಾಗೆ ಈ ಬಳಕೆ ಏನಿದೆ, ಹಾಲಿನ ಜೊತೆಯಲ್ಲಿ ತೈಲವೂ ಇದ್ದಾಗ, ತೈಲಂ ವಾತಹರಾಣಂ ಶ್ರೇಷ್ಠಂ ನಾವೆಲ್ಲರೂ ಓದಿದ್ದೇವೆ. ಹಾಲು ಜೀವನೀಯ ದ್ರವ್ಯವೂ ಹೌದು, ರಸಾಯನವೂ ಹೌದು, ಬಲ್ಯವೂ ಹೌದು, ಮೇಧ್ಯವೂ ಹೌದು. ಹಾಗಾಗಿ ತೈಲ, ಔಷಧೀಯ ಸಸ್ಯಗಳು ಮತ್ತು ಹಾಲು, ಈ ರೀತಿಯ ಒಂದು ಕಾಂಬಿನೇಷನಲ್ಲಿ, ಈಗ ನಮ್ಮ ಸಂಸ್ಥೆಯಲ್ಲಿಯೂ ಹಲವಾರು ರೀತಿಯ ಔಷಧಿ ದ್ರವ್ಯಗಳನ್ನು ನಾವು ಮಾಡ್ತೀವಿ. ಕ್ಷೀರಬಲ ತೈಲ ಅಂತೂ ಒಂದು ವಾರದಲ್ಲಿ ಕನಿಷ್ಠ ಪಕ್ಷ 50ರಿಂದ 60 ಲೀಟರ್ಗಳಾಗುವಷ್ಟು ಇಲ್ಲಿ ನಾವು ಉತ್ಪತ್ತಿಯನ್ನು ಮಾಡ್ತೇವೆ, ಅದರ ತಯಾರಿಕೆಯನ್ನು ಮಾಡ್ತೇವೆ. ಹಾಗೂ ನಮ್ಮ ಇಲ್ಲಿನ ಚಿಕಿತ್ಸೆಗೂ, ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಅಪ್ಲಿಕೇಶನಿಗೂ, ಬಸ್ತಿ ಚಿಕಿತ್ಸೆಯಲ್ಲೂ, ಹಾಗೆ ಕಷಾಯದ ಜೊತೆಯಲ್ಲಿ ನಾವು ತೆಗೆದುಕೊಳ್ಳೋದಕ್ಕೂ ಇದು ಬಳಕೆ ಆಗುತ್ತೆ. ಇಲ್ಲಿ ನಾವು ವಿಶಿಷ್ಟವಾಗಿ ಗಾಣದ ಎಣ್ಣೆಯನ್ನು ತಯಾರಿಸಿ, ಆ ಗಾಣದ ಎಣ್ಣೆಯ ಜೊತೆಯಲ್ಲಿ ನಮ್ಮಲ್ಲಿಯೇ ಬೆಳೆದಂಥ ಔಷಧಿ ಸಸ್ಯಗಳನ್ನು ಬೆಳೆಸಿ, ನಮ್ಮದೇ ಗೋಶಾಲೆಯ ಒಂದು ಕ್ಷೀರವನ್ನು ಬಳಸಿ ಇದನ್ನು ನಾವು ತಯಾರಿ ಮಾಡುವಂಥದ್ದು. ಇದರ ವಿಶಿಷ್ಟತೆ ಇತ್ತು ಅಂದರೆ, ಇದು ವಂಡರ್ಫುಲ್ ಒಂದು ರಿಸಲ್ಟ್ ನಮಗೆ ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ಕೊಡುತ್ತೆ. ಮೂಳೆ ಸವಕಳಿ ಇದ್ದಾಗ, ನಮ್ಮ ದೇಹದಲ್ಲಿ ಗಂಟುಗಳಲ್ಲಿ ನೋವಿದೆ, ಅರ್ಥ್ರೈಟಿಸ್ ಇದೆ ಅಂದಾಗ, ಈ ಒಂದು ಡಿಜನರೇಟಿವ್ ಚೇಂಜಸ್ಸನ್ನು ಸರಿಪಡಿಸುವಲ್ಲಿ ಈ ಒಂದು ಕ್ಷೀರಬಲ ತೈಲದಂತಹ ವಿವಿಧವಾದಂತಹ ತೈಲ ಸಿದ್ಧವಾದಂತಹ ಹಾಲು ಅಥವಾ ಹಾಲಿನ ಜೊತೆಯಲ್ಲಿ ಸಿದ್ಧಪಡಿಸಿದಂತಹ ತೈಲ ನಮಗೆ ಹೆಚ್ಚಿನ ಬೆನಿಫಿಟನ್ನು ಕೊಡುತ್ತೆ. ಹಾಗೆಯೇ ಇದು ನಮ್ಮ ದೇಹದಲ್ಲಿ ಎಲ್ಲೇ ಉರಿ ಇದ್ದಾಗ, ಕಣ್ಣು ಉರಿ ಇರಬಹುದು, ಮೂತ್ರದ ಉರಿ ಆಗಿರ್ಬೋದು, ಹೊಟ್ಟೆ ಉರಿ ಆಗಿರ್ಬೋದು, ಅಥವಾ ಎದೆಯಲ್ಲಿ ಉರಿ ಬರುವಂಥದ್ದು, ಗಂಟಲಿನಲ್ಲಿ ಉರಿ ಬರುವಂಥದ್ದು, ಕಾಲು ಪಾದಗಳಲ್ಲಿ, ಕೈಗಳಲ್ಲಿ ಉರಿ ಇರುವಂಥದ್ದು, ನೆತ್ತಿಯ ಮಧ್ಯಭಾಗದಲ್ಲಿ ಉರಿ ಬರುವಂಥದ್ದು, ಅಥವಾ ಇಡೀ ದೇಹದಲ್ಲಿ ಸಡನ್ನಾಗಿ ಒಮ್ಮೆಲೆ ಸೆಕೆ ಅಂತ ಅನಿಸುವಂಥದ್ದು, ಎಲ್ಲ ಬರ್ನಿಂಗ್ ಸೆನ್ಸೇಷನ್ ಅಥವಾ ಉರಿ ಇರುವಂತಹ ಫೀಲಲ್ಲಿ ಕೂಡ, ಈ ಒಂದು ಕಂಡೀಷನಲ್ಲಿ ಕೂಡ ಈ ಕ್ಷೀರಬಲ ತೈಲದಂತಹ ವಿಶಿಷ್ಟವಾದ ಹಾಲಿನಿಂದ ಸಂಸ್ಕರಿಸಲ್ಪಟ್ಟಂತಹ ತೈಲಗಳು ನಿಮಗೆ ಸಹಾಯ ಮಾಡಬಲ್ಲದು. ಅಷ್ಟೇ ಅಲ್ಲದೆ ನಮ್ಮ ನರ್ವಸ್ ಸಿಸ್ಟಮಿಗೆ ಸ್ಟ್ರೆಂಥನಿಂಗ್ ಮಾಡುವಲ್ಲಿ, ಉದಾಹರಣೆಗೆ ನಾವು ಬಲಮೂಲ ಹರ್ಬಲ್ ಟೀಯನ್ನು ತಯಾರಿಸ್ತೇವೆ. ಈ ಬಲಮೂಲದ ಒಂದಿಷ್ಟು ಬೇರುಗಳನ್ನು ನೀವೇನು ಕಷಾಯ ಮಾಡಿ ಪ್ರತಿನಿತ್ಯ ನರ್ವೈನ್ ಟಾನಿಕ್ ಆಗಿ ತಗೊಳ್ತೀರಾ, ಆ ಬಲಮೂಲದ ಕಷಾಯದ ಜೊತೆಯಲ್ಲಿ 1 ಟೀ ಸ್ಪೂನ್, ಕೇವಲ 1 ಟೀ ಸ್ಪೂನ್ 5 ml ಆಗುವಷ್ಟು ಕ್ಷೀರಬಲ ತೈಲವನ್ನು ಬೆಳಿಗ್ಗೆ ತೆಗೆದುಕೊಳ್ಳುವಾಗ, ಬಿಸಿ ಕಷಾಯಕ್ಕೆ 1 ಟೀ ಸ್ಪೂನ್ ಕ್ಷೀರಬಲ ತೈಲವನ್ನು ಹಾಕಿ ಮಿಕ್ಸ್ ಮಾಡಿ ನೀವು ಸೇವನೆಯನ್ನು ಮಾಡೋದ್ರಿಂದ ನಿಮ್ಮ ನರಮಂಡಲ ಸ್ಟ್ರಾಂಗ್ ಆಗುತ್ತೆ. ನರ್ವಸ್ ಸಿಸ್ಟಮಿಗೆ ಸ್ಟ್ರೆಂಥನಿಂಗ್ ಆಗಿ ಇದು ಸಹಾಯವನ್ನು ಕೂಡ ಮಾಡುತ್ತೆ. ಅಷ್ಟೇ ಅಲ್ಲದೆ ಇಡೀ ಮೈಯಲ್ಲಿ ನರ ಹರಿದ ಹಾಗೆ ಆಗುವಂಥದ್ದು, ನರ್ವಸ್ ಸಿಸ್ಟಮ್ ಇರಿಟೇಷನ್ ಇರುವಂಥದ್ದು, ನರಗಳ ದೌರ್ಬಲ್ಯ ಇರುವಂಥದ್ದು, ಲೈಂಗಿಕ ಸಾಮರ್ಥ್ಯದಲ್ಲಿ ಕೊರತೆ ಇರುವಂಥದ್ದು, ಈ ಎಲ್ಲ ಸಮಸ್ಯೆಗಳಲ್ಲಿ ಕೂಡ ಈ ಒಂದು ಬಲಮೂಲ ಹರ್ಬಲ್ ಟೀ ಜೊತೆಯಲ್ಲಿ ಕ್ಷೀರಬಲ ತೈಲದ ಸೇವನೆ ಅನ್ನೋದು ಅತ್ಯಂತ ಸಹಕಾರಿಯಾಗಬಲ್ಲದು. ಇನ್ನು ನಮ್ಮ ದೇಹದ ಎಲ್ಲ ಟೆಂಡಾನ್ಸ್ಗಳನ್ನ, ಮಸಲ್ಸ್ಗಳನ್ನ, ಲಿಗಮೆಂಟ್ಸ್ಗಳನ್ನ ನರಿಷ್ ಮಾಡೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಅಂದಮೇಲೆ ಯಾಕೆ ನಾವು ನಮ್ಮ ಗೋಶಾಲೆಯಿಂದ ಆಸ್ಪತ್ರೆ ಜೊತೆಯಲ್ಲಿ ನೋಡಬಾರ್ದು? ಅಷ್ಟೇ ಅಲ್ಲದೆ ಬರೀ ಸಸ್ಯ ಸಂಜೀವಿನಿ ಅಲ್ಲ, ಪ್ರತಿಯೊಂದು ಆಯುರ್ವೇದ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಕಡೆಯಲ್ಲಿಯೂ ನಾವು ಗೋಶಾಲೆಯನ್ನು ನೋಡಲೇಬೇಕು, ಗೋಶಾಲೆ ಆಗಲೇಬೇಕು, ಇಂತಹ ಒಂದು ದಿನ ಬರಬೇಕು ಅನ್ನೋದೇ ನನ್ನ ಒಂದು ವೈಯಕ್ತಿಕವಾದಂತಹ ಆಸೆಯೂ ಆಗಿದೆ. ಇನ್ನು
ಕೆಲವೊಂದಿಷ್ಟು ಈ ಆಯಿಲ್ಸನ್ನು, ಈ ಒಂದು ಮೆಡಿಕೇಟೆಡ್ ಆದಂಥ ಹರ್ಬ್ಸ್ಗಳ ಜೊತೆಯಲ್ಲಿ ಸಂಸ್ಕಾರ ಮಾಡಿದಂತಹ ತೈಲಗಳೇನಿದೆ, ಹಾಲಿನ ಜೊತೆ ಹಾಗೂ ಹರ್ಬ್ಸ್ಗಳ ಜೊತೆಯಲ್ಲಿ ಮಾಡಿದಂಥ ತೈಲ, ಇದನ್ನು ನಸ್ಯ ಚಿಕಿತ್ಸೆಗೂ ಬಳಸ್ತೇವೆ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಪಂಚಕರ್ಮದಲ್ಲಿ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ ಮುಖ್ಯವಾದಂತಹ 5 ಥೆರಪಿಗಳಿರೋದು. ಈ ಥೆರಪಿಯಲ್ಲಿ ನಸ್ಯ ಕರ್ಮವು ಒಂದು, ಅಂದರೆ ಮೂಗಿನಲ್ಲಿ ಹಾಕುವಂತಹ ಔಷಧಿಗಳು. ಈ ಔಷಧಿಗಳು ನಮ್ಮ ಶಿರೋರೋಗದಲ್ಲಾಗಿರ್ಬೋದು, ಮೈಗ್ರೇನ್ ಇರೋದು, ಅರ್ಧ ತಲೆನೋವು ಇರುವುದು, ಇರಿಟೇಬಲ್ ಅಥವಾ ಟೆನ್ಷನ್ ಹೆಡೇಕ್ ಆಗಿರುವಂಥದ್ದಾಗಿರ್ಬೋದು, ಹಲವಾರು ರೀತಿಯಾದ ಅನ್ಎಕ್ಸ್ಪ್ಲೇನೇಬಲ್ ಅಥವಾ ಇನ್ನೂವರೆಗೆ ಎಲ್ಲಿ ಮಾಡಿದರೂ ಚಿಕಿತ್ಸೆಯಲ್ಲಿ ಗುಣವಾಗದೇ ಇರುವಂತಹ ತಲೆನೋವು, ನಾವು ಈ ಒಂದು ತೈಲ, ಔಷಧೀಯ ಸಸ್ಯಗಳು ಮತ್ತು ಹಾಲಿನ ಜೊತೆಯಲ್ಲಿ ಸಂಸ್ಕಾರ ಮಾಡಿದಂತಹ ಮೆಡಿಕೇಟೆಡ್ ನಸ್ಯ ಡ್ರಾಪ್ಸ್ಗಳೇನಿವೆ ಅವು ನಿಮಗೆ ಸಹಾಯವನ್ನು ಮಾಡಬಲ್ಲದು. ಹಾಗಾಗಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ಕೂಡ ಹಾಲಿನ ಬಳಕೆ ಅತ್ಯಂತ ಅಗತ್ಯವಾಗಿ ಆಗುತ್ತೆ. ಇಷ್ಟಕ್ಕೆ ನಿಲ್ಲಿಲ್ಲ, ಶಿರೋಧಾರಾದಂತಹ ಮೊದಲಾದ ಚಿಕಿತ್ಸೆಗಳಲ್ಲಿ, ಪಂಚಕರ್ಮ ಚಿಕಿತ್ಸೆಗಳಲ್ಲಿ ಆಕಳ ಹಾಲಿನಿಂದ ಶಿರೋಧಾರವನ್ನು ಮಾಡುವಂಥದ್ದು ಕೂಡ ಉಲ್ಲೇಖ ಇರುವಂಥದ್ದು. ಆಕಳ ಹಾಲಿನಿಂದ ಈ ಒಂದು ಶಿರೋಧಾರವನ್ನು ಮಾಡೋದ್ರಿಂದ ನಮಗೆ ಒಂದು ಅತ್ಯದ್ಭುತವಾದಂತಹ ನರಿಶ್ಮೆಂಟ್ ಸಿಗತ್ತೆ, ಮನಸ್ಸಿಗೆ ಕಾಮ್ ಆದಂತಹ, ಶಾಂತವಾದಂತಹ ಪ್ರಶಾಂತತೆ ನಮಗೆ ಅದರಿಂದ ಸಿಗತ್ತೆ. ವಾತ ದೋಷವನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯವಾಗತ್ತೆ. ಅಷ್ಟೇ ಅಲ್ಲದೆ ವಾತ ಮತ್ತು ಪಿತ್ತ ದೋಷಗಳು ಇನ್ವಾಲ್ವ್ ಆಗಿದ್ದಾಗ, ಅಥವಾ ಯಾರಲ್ಲಿ ವರ್ಟಿಗೋ ಇದೆ, ತಲೆ ತುಂಬ ಚಕ್ಕರ್ ಬರುತ್ತೆ, ತಲೆ ತಿರುಗುವ ಸಮಸ್ಯೆ ಇದ್ದಾಗ ಅವರಲ್ಲಿ, ಅಥವಾ ಕೇವಲ ವಾತದೋಷದ ಸಮಸ್ಯೆ, ಅಂದರೆ ಕೇವಲ ವಾತದೋಷ ಒಂದರಿಂದ ಮಾತ್ರ ತಲೆಯಲ್ಲಿ ಸಮಸ್ಯೆಗಳು ಇದ್ದಾಗಲೂ ಕೂಡ ಗೋವಿನ ಹಾಲಿನಿಂದ ಮಾಡಿದಂತಹ ಶಿರೋಧಾರ ಅತ್ಯಂತ ಹೆಚ್ಚು ಸಹಾಯವನ್ನು ಮಾಡುತ್ತೆ. ಇನ್ನು ಬಸ್ತಿ ಚಿಕಿತ್ಸೆಯಲ್ಲಿ ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾಪನ ಬಸ್ತಿ ಮೊದಲಾದಂತಹ ಕಷಾಯ ಬಸ್ತಿಯ ಉಲ್ಲೇಖದಲ್ಲಿ ಹಾಲು, ಗೋಕ್ಷೀರವನ್ನು ಒಂದು ಪೊಟೆಂಟ್ ಇಂಗ್ರೀಡಿಯೆಂಟ್ ಆಗಿ, ಅತ್ಯಂತ ಪ್ರಮುಖವಾದಂತಹ ಒಂದು ಇಂಗ್ರೀಡಿಯೆಂಟ್ ಆಗಿ ನಾವು ಬಳಸುತ್ತೇವೆ. ಈ ಹಾಲನ್ನು, ಗೋವಿನ ಕ್ಷೀರವನ್ನು ಪಂಚಕರ್ಮ ಚಿಕಿತ್ಸೆಯ ಬಸ್ತಿಯಲ್ಲಿ, ಅದರಲ್ಲೂ ಯಾಪನ ಬಸ್ತಿಯಲ್ಲಿ ಬಳಕೆ ಮಾಡಿದಾಗ ನಿಮ್ಮ ಇಡೀ ಗಟ್ಟನ್ನು ಎನ್ರಿಚ್ ಮಾಡೋದಕ್ಕೆ, ಗಟ್ ಕ್ಲೆನ್ಸಿಂಗ್ ಮಾಡೋದಕ್ಕೆ, ಗಟ್ ನರಿಶ್ಮೆಂಟನ್ನು ಕೊಡೋದಕ್ಕೆ, ಅಷ್ಟೇ ಅಲ್ಲದೆ ಗಟ್ ರಿಲೇಟೆಡ್ ಯಾವುದೇ ರೀತಿಯ ಇಶ್ಯೂಸ್ ಇದ್ದರೂ ಅದನ್ನ ರೀಸೆಟ್ ಮಾಡೋದಕ್ಕೆ, ದೇಹದಲ್ಲಿನ ವಾತದೋಷವನ್ನು ಕಂಟ್ರೋಲಿಗೆ ತರುವಲ್ಲಿ, ನರಮಂಡಲವನ್ನು ಸ್ಟ್ರಾಂಗ್ ಮಾಡುವಲ್ಲಿ, ನಮ್ಮ ಇಡೀ ದೇಹದ ಚಯಾಪಚಯ ಕ್ರಿಯೆಗಳನ್ನು ಸರಿಪಡಿಸುವಲ್ಲಿ ಅದು ಅತ್ಯಂತ ಸಹಕಾರಿ. ಹಾಗಾಗಿಯೂ ಕೂಡ ನಮ್ಮ ಪಂಚಕರ್ಮ ಚಿಕಿತ್ಸೆಯಲ್ಲಿ ಹಾಲು ಅತ್ಯಂತ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲದೆ ಆಕಳ ಹಾಲಿನ ಒಂದು ಬಳಕೆಯನ್ನು ಬಸ್ತಿಯಲ್ಲಿ ಮಾಡಿದಾಗ ಕೊಲೋನ್ ಅಲ್ಸರ್ ಆಗಿರ್ಬೋದು, ಕರುಳಿನಲ್ಲಿ ಆದಂತಹ ಅಲ್ಸರ್, ಹೊಟ್ಟೆಯಲ್ಲಿ ಆದಂತಹ ಅಲ್ಸರ್, ನಮ್ಮ ಇಡೀ ದೇಹದಲ್ಲಿ, ಅದರಲ್ಲೂ ಜೀರ್ಣಾಂಗ ವ್ಯೂಹದಲ್ಲಿ ಆದಂತಹ ಅಲ್ಸರ್ಗಳನ್ನು ಟ್ರೀಟ್ ಮಾಡುವಲ್ಲಿ ಇದು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಇನ್ನು ಈ ಆಕಳ ಹಾಲನ್ನು ಕವಲಗಂಡೂಷವಾಗಿ, ಅಂದರೆ ಗಾರ್ಗಲಿಂಗಲ್ಲಿ ಕೂಡ ಬಳಸ್ತಾರೆ. ಹೌದು, ಹೇಗೆ ನೀವು ಆಯಿಲ್ ಪುಲ್ಲಿಂಗನ್ನು ಮಾಡ್ತೀರಾ ಅಥವಾ ಬೇರೆ ಬೇರೆ ರೀತಿಯ ದ್ರವ್ಯಗಳನ್ನು ಬಳಸ್ತೀರಾ, ಹಾಗೆಯೇ ಗಾರ್ಗಲಿಂಗ್ ಮಾಡಲಿಕ್ಕೆ ಕೂಡ ಈ ಒಂದು ಹಾಲಿನ ಬಳಕೆಯನ್ನು ಆಯುರ್ವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೂ ಇದರಿಂದ ಮೌತ್ ಅಲ್ಸರ್ಸ್ಗಳು, ಪದೇ ಪದೇ ಮೌತ್ ಅಲ್ಸರ್ಸ್ ಆಗುವವರು ಮನೆಮದ್ದಾಗಿ ಕೂಡ ಹಸಿ ಹಾಲನ್ನು ಗಾರ್ಗಲಿಂಗ್ ಮಾಡಲು, ಕವಲಗಂಡೂಷ ಚಿಕಿತ್ಸೆಗೆ ಮಾಡಲಿಕ್ಕೆ, ಅಷ್ಟೇ ಯಾರಿಗೆ ಬಾಯಲ್ಲಿ ತುಂಬ ಉರಿ ಇರುತ್ತೆ, ಪದೇ 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 ಉರಿ ಆಗ್ತಾ ಇರುತ್ತೆ, ಹುಣ್ಣುಗಳಾಗ್ತಾ ಇರುತ್ತೆ, ಅವರು ಕೂಡ ಗಾರ್ಗಲಿಂಗ್ ಮಾಡಲಿಕ್ಕೆ, ಹಾಗೂ ನಮ್ಮ ಪಂಚಕರ್ಮ ಚಿಕಿತ್ಸೆಯಲ್ಲಿ ಕೂಡ ನಾವು ಕವಲಗಂಡೂಷ ಒಂದು ಚಿಕಿತ್ಸೆಯಾಗಿ ಈ ಒಂದು ಆಕಳ ಹಾಲಿನ ಬಳಕೆಯನ್ನು ಮಾಡುವಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ತಾನು ಫ್ಯಾಟ್ ಸೊಲ್ಯುಬಲ್ ಮತ್ತು ವಾಟರ್ ಸೊಲ್ಯುಬಲ್ ಎರಡೂ ಆಕ್ಟಿವ್ ಇಂಗ್ರೀಡಿಯೆಂಟ್ಸನ್ನು ಗಿಡಗಳಿಂದ ತೆಗೆದುಕೊಂಡು ನಮಗೆ ನೀಡುವಂತಹ ಸಾಮರ್ಥ್ಯ ಹಾಲಿಗೆ ಇರೋದ್ರಿಂದ ಹಾಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಯುರ್ವೇದ ಔಷಧಿಯಲ್ಲಿ ಅನುಪಾನವಾಗಿ ಅಥವಾ ಔಷಧೀಯ ಸಿದ್ಧತೆಯಲ್ಲಿ ಒಂದು ಇಂಗ್ರೀಡಿಯೆಂಟ್ ಆಗಿ ಬಳಕೆಯನ್ನು ಮಾಡ್ತಾರೆ. ಹೀಗಿದ್ದಾಗ ಇಷ್ಟೊಂದು ಪ್ರಾಮುಖ್ಯತೆ ಉಳ್ಳಂತಹ ಹಾಲೇ ಕೆಮಿಕಲ್ ಆಗಿಬಿಟ್ರೆ, ಅಥವಾ ಒರಿಜಿನಲ್ ಅಲ್ಲದೆ ಇದ್ದರೆ, ಅಥವಾ ಬೇರೆ ಬೇರೆ ಸಿಂಥೆಟಿಕ್ ವಸ್ತುಗಳನ್ನು ಉಪಯೋಗಿಸಿ ತಯಾರಿಸಿದ್ದಾದರೆ, ಅಥವಾ ಅದು ಗೋವು ಅಲ್ಲದೆ ಬೇರೆ ಪ್ರಾಣಿಗಳ ಹಾಲು ಅದರಲ್ಲಿ ಮಿಶ್ರಣವಾಗ್ತಾ ಇದೆ ಅಂತಂದರೆ ನಮಗೆ ಪಂಚಕರ್ಮ ಚಿಕಿತ್ಸೆ ಬೆನಿಫಿಟ್ಸ್ ಸಿಗಲಿಕ್ಕೆ ಹೇಗೆ ಸಾಧ್ಯ? ಪಂಚಕರ್ಮ ಚಿಕಿತ್ಸೆಯ ಸಂಪೂರ್ಣ ನಮಗೆ ಉಪಯೋಗ ಸಿಗಬೇಕು, ಅದರಿಂದ ನಾವು ಏನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇದೆ ಅದು ನಮಗೆ ಬೇಕೇ ಬೇಕು ಅಂತ ಅಂದಾಗ ಹಾಲಿನ ಒಂದು ಸಂಪನ್ಮೂಲ ಎಲ್ಲಿಂದ ಬರ್ತಿದೆ, ಹಾಲಿನ ಸೋರ್ಸ್ ಎಷ್ಟು ಜೆನ್ಯೂನ್ ಆಗಿದೆ, ಎಷ್ಟು ಶುದ್ಧವಾದ ಹಾಲು ನಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಷಷ್ಠಿಕಶಾಲಿ ಪಿಂಡ ಶ್ವೇತದಂತಹ ಮೊದಲಾದಂತಹ, ಅಂದರೆ ಅಕ್ಕಿಯನ್ನು ಹಾಲಿನಲ್ಲಿ ಬಲಮೂಲದ ಕಷಾಯದಲ್ಲಿ ಬೇಯಿಸ್ತಾರೆ, ಬೇಯಿಸಿ ಅದನ್ನು
ಪೋಟಲಿ ಸ್ವರೂಪ ಮಾಡಿಕೊಂಡು ಇಡೀ ದೇಹಕ್ಕೆ ಅದರಿಂದ ಒಂದು ಮಸಾಜನ್ನು ಮಾಡ್ತಾರೆ. ಅತ್ಯದ್ಭುತವಾದಂತಹ ಒಂದು ರಿಸಲ್ಟ್ ನಮಗೆ ನರಗಳ ಸಮಸ್ಯೆಯಲ್ಲಿ ಮತ್ತು ಇಡೀ ಸಾರ್ವದೈಹಿಕವಾದಂತಹ ವಾತದೋಷಗಳಲ್ಲಿ ಈ ಷಷ್ಟಿಕಶಾಲಿ ಪಿಂಡ ಸ್ವೇದ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಇಂತಹ ಮ್ಯಾಜಿಕಲ್ ಚಿಕಿತ್ಸೆಗಳಲ್ಲೆಲ್ಲ ಅತ್ಯಂತ ಪ್ರಮುಖವಾದ ಇಂಗ್ರೀಡಿಯೆಂಟ್ ಆದಂತಹ ಹಾಲೆ ಶುದ್ಧವಾಗಿಲ್ಲ ಅಂತಂದರೆ ಆ ಒಂದು ಪಂಚಕರ್ಮ ಚಿಕಿತ್ಸೆಯಿಂದ ನಿಮಗೆ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿಯೇ ಗೋಶಾಲೆ ಅನ್ನುವಂಥದ್ದು ಕೇವಲ ನಮ್ಮ ಸಸ್ಯ ಸಂಜೀವಿನಿಯಲ್ಲಷ್ಟೇ ಅಲ್ಲ, ಪ್ರತಿಯೊಂದು ಆಯುರ್ವೇದ ಆಸ್ಪತ್ರೆಯ ಒಂದು ಅವಿಭಾಜ್ಯ ಅಂಗವಾಗಬೇಕು. ರೋಗಿಗಳಿಗೆ ಬಳಸುವಂತಹ ಹಾಲು, ಚಿಕಿತ್ಸೆಗಾಗಿ ಉಪಯೋಗಿಸುವಂತಹ ಹಾಲು ಏನಿದೆ ಅದು ಸಂಪೂರ್ಣವಾಗಿ ದೇಸಿ ತಳಿಯ ಹಸುವಿನ ಅಲ್ಲಿಯೇ ತಾಜಾ ಪಡೆದುಕೊಂಡಂತಹ ಹಾಲಾಗಿದ್ದಾಗ ಆಯುರ್ವೇದ ಅನ್ನುವಂಥದ್ದು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ, ಹಾಗೂ ಆಯುರ್ವೇದದ ಬಳಕೆ ಇನ್ನಷ್ಟು ಹೆಚ್ಚಿನ ಜನರಿಗೆ ಸಹಾಯವನ್ನು ಮಾಡಲಿಕ್ಕೆ, ಪಂಚಕರ್ಮ ಚಿಕಿತ್ಸೆಯಿಂದ ನೀವು ಎಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆನಿಫಿಟ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಹಾಲಿನ ಪಾತ್ರ, ಆಯುರ್ವೇದ ಆಸ್ಪತ್ರೆಯಲ್ಲಿ ಒಂದು ಗೋಶಾಲೆಯ ಅಗತ್ಯ ಏನು, ಯಾಕೆ ಎನ್ನುವುದರ ಬಗ್ಗೆ ಒಂದು ಸವಿವರವಾದಂತಹ ಮಾಹಿತಿಯನ್ನು ಶಾಸ್ತ್ರೋಕ್ತವಾದ ರೆಫರೆನ್ಸ್ಗಳ ಜೊತೆಯಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿಕ್ಕೆ ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಇವತ್ತೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.